ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಆಟೋ ಟಚ್ ಆಗಿದೆ ಎಂದು ಕಿರಿಕ್ ತೆಗೆದ ಮಹಿಳೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ನಡೆಸಿದ್ದಾಳೆ. ಅಲ್ಲದೆ ಅದೇನ್ ಮಾಡ್ಕೋತೀಯಾ ಮಾಡ್ಕೋ ಹೋಗೆಂದು ದರ್ಪ ಮೆರೆದಿದ್ದಾಳೆ. ಬೆಂಗಳೂರಿನಲ್ಲಿ ಹೊರ ರಾಜ್ಯದ ಲೇಡಿ ಕಿರಿಕ್ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿ ಅದೇನ್ ದರ್ಪ ಧಿಮಾಕು. ಇತ್ತೀಚಿನ ದಿನಗಳಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊರ ರಾಜ್ಯದವರ ಹಾವಳಿ ಕಿರಿಕ್ಗಳು ಮಿತಿಮೀರಿವೆ. ಇದೀಗ ಆಟೋ ಚಾಲಕನಿಗೆ ಮಹಿಳೆಯೊಬ್ಬರು ಚಪ್ಪಲಿಯಿಂದ ಹೊಡೆದು ದರ್ಪ ಮೆರೆದಿದ್ದಾಳೆ. वीडियो बनाएगा ना बना रहे मारो हां बना वीडियो चल बना वीडियो बना वीडियो नारायण पंकज ये यहाँ पे एक ऑटो वाला है ये बदतमीजी करे ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ ನಾನು ಆ ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯವ್ರನ್ನ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿಗೆ ಟಚ್ಚೇ ಆಗ್ಲಿಲ್ಲ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಆವಾಜ್ ಆಗ್ತದೆ. ಬೆಳ್ಳಂದೂರು ಸಿಗ್ನಲ್ನಲ್ಲಿ ಮಹಿಳೆ ತನ್ನ ಪತಿ ಜೊತೆ ಸ್ಕೂಟರ್ನಲ್ಲಿ ಹೋಗ್ತಾ ಇದ್ಲು. ಈ ವೇಳೆ ಸ್ಕೂಟರ್ಗೆ ಆಟೋ ಟಚ್ ಆಗಿದೆ ಎಂದು ಮಹಿಳೆ ಕಿರಿಕ್ ತೆಗೆದಿದ್ದಾಳೆ. ಹಿಂದಿಯಲ್ಲಿ ಮಾತನಾಡ್ತಿದ್ದ ಮಹಿಳೆ ಆಟೋ ಚಾಲಕನಿಗೆ ನಿಂದಿಸಿದ್ದಾಳೆ. ಈ ವೇಳೆ ಆಟೋ ಚಾಲಕ ಗಲಾಟೆಯನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿಯಲು ಮುಂದಾಗಿದ್ದಾರೆ. ತನ್ನ ವಿಡಿಯೋ ಮಾಡ್ತೀಯ ನೀನು ಅಂತ 6-7 ಬಾರಿ ಚಪ್ಪಲಿಯಿಂದ ಹೊಡೆದು ಹಲ್ಲೆ ಮಾಡಿದ್ದಾಳೆ. किसको पूछने का बनाएगा वीडियो बना वीडियो हेलो मारो चलेगा मारो वीडियो बनाएगा ना बना रहे मारो हां बना वीडियो चल बना वीडियो बना वीडियो नारायण पंकज ये यहाँ पे एक ऑटो वाला है ये बदतमीजी करे ಅಣ್ಣ ಮಧ್ಯ ರೋಡಲ್ಲಿ ಬರ್ತಾವ್ರಣ್ಣ ನಾನು ಆ ಕಡೆ ಹೋಗ್ತಾ ಇದೀನಿ ಆ ರೋಡಲ್ಲಿ ಅಲ್ಲಿ ಕೇಳಿ ಅಂಗಡಿಯವ್ರನ್ನ ಮಧ್ಯ ರೋಡಲ್ಲಿ ನೋಡ್ಕೊಂಡು ಈ ಕಡೆ ನನ್ನ ಗಾಡಿಗೆ ಟಚ್ಚೇ ಆಗ್ಲಿಲ್ಲ ಹತ್ರಕ್ಕೆ ಬಂದ್ಬಿಟ್ಟು ನನಗೆ ಆವಾಜ್ ಆಗ್ತದೆ. ಘಟನೆ ಕುರಿತು ಪ್ರತಿಕ್ರಿಯಿಸಿರೋ ಆಟೋ ಚಾಲಕ ಲೋಕೇಶ್, ಮಹಿಳೆಯ ಗಾಡಿಗೆ ಆಟೋ ಟಚ್ ಆಗಿರಲಿಲ್ಲ, ಪಕ್ಕದಲ್ಲಿ ಹೋಗ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೆ ಮಹಿಳೆ ಕಿರುಚಾಡಿ ರಂಪಾಟ ಮಾಡಿದ್ರು, ಕೆಟ್ಟ ಪದಗಳಿಂದ ಬೈದ್ರು, ಮೊಬೈಲ್ನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಂತೆ ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಎಂದು ಹೇಳಿದ್ರು. ಲೆಫ್ಟ್ ಅಲ್ಲಿ ಬರ್ತಾ ಇದ್ರು, ನಾನು ರೈಟ್ ಅಲ್ಲಿ ಹೋಗ್ತಾ ಇದ್ದೆ, ಗ್ಯಾಪ್ ಇದೆ ಅಂದ್ಬಿಟ್ಟು ಟಚ್ ಏನಾಗಿಲ್ಲ, ಪಕ್ಕದಲ್ಲಿ ಹಂಗೆ ಜಸ್ಟ್ ಪಾಸ್ ಆದೆ ಅಷ್ಟೇ. ಕಿರಿಚಿದ್ರಲ್ಲ ಅಂದ್ಬಿಟ್ಟು ಸೈಡ್ಗೆ ಹೋಗಿ ನಿಲ್ಲಿಸ್ತೆ. ಕೆಳಗಡೆ ಇಳ್ದಿದ್ದ ತಕ್ಷಣ ಬೈತಾ ಇದ್ರು, ಕಾಲ್ ಮೇಲೆ ಎತ್ತಿದೆ ಟಚ್ ಆಗಿದೆ ಅಂತ ಬೈತಾ ಇದ್ದಾರಲ್ಲ ಅಂತ ವಿಡಿಯೋ ಮಾಡ್ತಿದ್ದೆ. ವಿಡಿಯೋ ಮಾಡ್ತಾ ಇರೋದಕ್ಕೆ ನೀನೇನು ವಿಡಿಯೋ ಮಾಡೋದು, ಯಾರನ್ನ ಕೇಳಿ ವಿಡಿಯೋ ಮಾಡ್ತಿದ್ದೀಯ ಅಂತ ಚಪ್ಪಲಿ ಹೊಡೋದ್ರು. ಆದರೆ ನಾವು ತಿರುಗಿ ಹೊಡಿಬೋದಾಯಿತು, ಆದರೆ ನಮ್ಮ ಕರ್ನಾಟಕದ್ದು ಜನರದ್ದು ಸ್ವಾಭಿಮಾನ ಹಾಳಾಗಬಾರ್ದು. ಈ ಫಸ್ಟೇ ಆಟೋದವರು ಅಂದರೆ ಎಲ್ಲ ತಲೂ ಕೆಟ್ಟ ಹೆಸರು ಅಂತಾರೆ, ಅದನ್ನು ನಾವು ಹಾಳು ಮಾಡ್ಕೋಬಾರ್ದು. ನನ್ನ ಒಬ್ಬನಿಂದ ಬೇರೆಯವ್ರಿಗೂ ಕೆಟ್ಟ ಹೆಸರು ಬರಬಾರ್ದು. ಅಷ್ಟು ಚಪ್ಪಲಿ ಹೊಡೋದ್ರು ಜನಗಳೆಲ್ಲ ಹೇಳ್ತಾ ಇದ್ದಾರೆ, ಏನು ತಪ್ಪಿಲ್ದೆ ಹೋದ್ಮೇಲೆ ಏನು ಕೊಟ್ಟಿದ್ದೀಯಾ ನಿನ್ಕೋ ಮಾತಾಡೋಣ ಅಂತ. ಆದರೂ ಸೀದಾ ಏಕಾಏಕಿ ಚಪ್ಪಲಿ ಹೊಡೋದು. ಇನ್ನು ಘಟನೆಯ ಕುರಿತು ಆಟೋ ಚಾಲಕ ಲೋಕೇಶ್ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆದರೆ ಪೊಲೀಸರು ದೂರು ದಾಖಲಿಸಿಕೊಂಡ್ರು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಲೋಕೇಶ್ ಆರೋಪಿಸಿದ್ದಾರೆ. ಅಲ್ಲದೆ ಹಲ್ಲೆ ನಂತರ ಮಹಿಳೆ ದರ್ಪ ಮೆರೆದಿದ್ದಾರೆ. ನಾನು ಪೊಲೀಸ್ ಠಾಣೆಯಲ್ಲೇ ನೋಡಿಕೊಳ್ಳುತ್ತೇನೆ ಎಂದು ದಿಮಾಕು ತೋರಿದ್ದಾಳೆ. ಒಟ್ನಲ್ಲಿ ಆಟೋ ಟಚ್ ಆಗಿದೆ ಅಂತ ಯುವತಿ ಆಟೋ ಚಾಲಕನಿಗೆ ಹಲ್ಲೆ ಮಾಡಿರೋದು ನಿಜಕ್ಕೂ ದುರಂತ. ಈ ಬಗ್ಗೆ ಪೊಲೀಸರು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.